ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಫೈನಲಿ ಬೆಸ್ಟ್ ಬಿರಿಯಾನಿಲಿದ್ದೀವಿ ಗೈಸ್. ಈಗ ಆಲ್ರೆಡಿ ನಮ್ಮ ದೋಸ್ತನ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಬೆಸ್ಟ್ ಬಿರಿಯಾನಿಯ ಲೊಕೇಶನ್ ನೋಡಿ. ಸೊ ಬರ್ತ್ಡೇ ಬಾಯ್ಸ್, ನಮ್ಮ ದೋಸ್ತು ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ತ್ಡೇ. ಹಾಯ್ ಗೋವಾ, ಹಾಯ್ ದೇವಸಿ. ಹುಡುಗಿ ಜೊತೆ ಮಾತಾಡೋದೇ ಜಾಸ್ತಿ ಐತೆ. ಹಾಯ್ ಗೋವಾ, ಹಾಯ್ ಗೋವಾ, ಹಾಯ್ ಗೈಸ್. ಫೈನಲಿ ನಮ್ಮ ದೋಸ್ತು ಬರ್ತಾಡೆ. ಎಲ್ಲರೂ ಕೂಡ ವಿಶ್ ಮಾಡಿ ಕೇಕ್ ಕಟ್ ಮಾಡಿ ಖುಷಿ ಪಡಿ. ಜಾಸ್ತಿ ತಿನ್ನೋರಿಗೆ ಏನಂತ ಹೇಳಿ. ಸೊ ಈಗ ಆಲ್ರೆಡಿ ಫೋಟೋ ತೆಗಿಬಾ. ಏನೋ ಹ್ಯಾಪಿ ಬರ್ತ್ಡೇ ಅಂತ ಹಾಕಿದ್ದಾರೆ ನಮ್ಮ ದೋಸ್ತಿನ ಹೆಸರು. ಹ್ಯಾಪಿ ಬರ್ಡೇ ಟು ಯು ದೋಸ್ತ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಗೈಸ್, ಯಾರೆಲ್ಲ ಲಾಗ್ಸ್ ನೋಡ್ತಾ ಇದ್ರಿ ನಮ್ಮ ದೋಸ್ತಿಗೆ ಕಮೆಂಟ್ ಮಾಡಿ ಹ್ಯಾಪಿ ಬರ್ಡೇ ವಿಶ್ ಮಾಡಿ. ಸ್ಪೆಷಲ್ ಹ್ಯಾಪಿ ನೈಸ್. ಇಲ್ಲಿ ಮುಸ್ತಫಾ, ಹಾಯ್ ಮುಸ್ತಫಾ ಬಾಯ್. ಹಾಯ್ ಮುಸ್ತಫಾ ಕ್ಯಾಮ್ರಾ ಚೆನ್ನಾಗಿ ಫೋಟೋ ತೆಗಿಲ್ಲ ಅಂದ್ರೆ ಮಿಟ್ ನೋಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಗೈಸ್. ನಮ್ಮ ದೋಸ್ತು ಫ್ರೆಂಡ್ಸು ಬರ್ತಡೇ ಆದರೆ ಒಂದು 4 ಜನದ್ದು. ಸೊ 4-5 ಜನ ಪಾರ್ಟ್ನರ್ಶಿಪ್ ಇದ್ದೀವಿ. ಸೊ ಏನೇ ಬರ್ತಡೇ ಆದರೂ ಕೂಡ ಇಲ್ಲೇ ಎರಡು ನೋಡಿ. ಈಗ ಆಲ್ರೆಡಿ ಕೇಕ್ ತಿನ್ನಿಸ್ತಾ ಇದ್ದೀವಿ. ಸೊ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಗೈಸ್. ಫೈನಲಿ ಏನು ಅಂದರೆ ಇವತ್ತು ನಮ್ಮ ದೋಸ್ತಂದು ಬರ್ತ್ಡೇ ಸೆಲೆಬ್ರೇಷನ್. ನಾವು 4-5 ಜನ ಇದ್ವಿ. ಸೊ ಏನೇ ಆದರೂ ಕೂಡ ಈ ಬೆಸ್ಟ್ ಬಿರಿಯಾನಿ ಅಲ್ಲಿ ಸೆಲೆಬ್ರೇಷನ್ ಮಾಡಿ ಸೊ ಪಾರ್ಟಿಯನ್ನು ಮಾಡ್ತಾ ಇದ್ವಿ. ಸೊ ಹಾಯ್ ಬಾಯ್, ಹಾಯ್. ಸೊ ಮಿಸ್ ಆಯ್ತಾ ದೋಸ್ತಿಗೆ ಒಂದು ಹ್ಯಾಪಿ ಬರ್ಡೇ ಟು ಯು. ಯಾಕೆ ಬಿದೋಗ್ತೈತಲ್ಲಪ್ಪ. ಆಯ್ತು ದೋಸ್ತ್, ಆಯ್ತು ತೆಗಿಯಪ್ಪ, ಆಯ್ತು. ಅಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ತೆಗಿತಾ ಕರೆಕ್ಟ್ ಆಯ್ತಾ? ಬಾಯಿಗೆ ಕೊಡಲ್ಲ. ಹ್ಯಾಪಿ ಬರ್ಡೇ ಟು ಯು. ಅಳ್ದ ಇಲ್ಲ ಫುಲ್ ಎಲ್ಲರ ಜೊತೆಗೂ ತಿನ್ನು ಅಲ್ವಾ. ಹ್ಯಾಪಿ ಬರ್ಡೇ ಟು ಯು ಮಚ್ಚಿ. ಹ್ಯಾಪಿ ಬರ್ಡೇ. ಗಾಯ್ಸ್, ನಮ್ದು ದೋಸ್ತಿಗೆ ವಿಶ್ ಮಾಡಿ 100 ವರ್ಷ ಚೆನ್ನಾಗಿರ್ಲಿ ಅಂತ ಕಮೆಂಟ್ ಹಾಕಿ. ಸ್ವಲ್ಪ ಬೆಳ್ಳಗಾಗಲಿ. ಸೊ ನಾವೊಂದು 4-5 ಜನ ಗೈಸ್ ಫ್ರೆಂಡ್ ಸರ್ಕಲಲ್ಲಿ ಬೆಸ್ಟ್ ಬಿರಿಯಾನಿ ಬಂದು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಪಕ್ಕದಲ್ಲಿ ಮಾಡ್ತಿದ್ವಿ, ಚೆನ್ನಾಗಿತ್ತು ಅದರ ಜಾಗ. ಸೊ ಫೈನಲಿ ಅಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ ಜನ ಬಂದಿದ್ದಾರೆ. ಇದಾಗಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಆಯ್ತಲ್ಲ ತಿನ್ನಿಸಿ. ಅರ್ಧ ಕೆ ಜಿ ಕೇಕ್ ಇವನಿಗೆ ಗೈಸ್. ಅರ್ಧ ಕೆ ಜಿ ಕೇಕ್ ಇವನಿಗೆ ಬೇಕು ನೋಡಿ. ಹೆಂಗೆ ಅವ್ನು ಬಾಯಿಗಾರ ತಿನ್ಸ್ಲಾ ಆಗ್ಲಿಕ್ಕೆ ದೂರದಲ್ಲಿ ಗಾಯ್ಸ್. ಆಮೇಲೆ ಸಿಗ್ತೀನಿ ಗಾಯ್ಸ್. ನೋಡಿ ಖಾಲಿ 4-5 ಜನಕ್ಕೆ ಖಾಲಿ ಕಾಯ್ತು. ನೆಕ್ಸ್ಟ್ ಬರ್ತ್ಡೇ ಯಾರ್ದು? ನಿಮ್ದು ಬಾವಾ ಅಂದೆ. ಗೈಸ್, ಇವತ್ತು ನಮ್ಮ ದೋಸ್ತು ಬರ್ತಡೇ. ಬಟ್ ಸ್ಪೆಷಲ್ ಆಗಿ ಇವತ್ತು ನನ್ನ ಒಂದು ಲೈಫಲ್ಲಿ ಇವತ್ತು ಕಣ್ಣೀರಿನ ದಿನ. ಯಾಕೆಂದರೆ ಸೇಮ್ ದಿನ ಇವತ್ತು ಹೇಳಕ್ಕೆ ಹೋದರೆ ಇವತ್ತು ಆಗಲ್ಲ ಗೈಸ್. ಯಾಕೆಂದರೆ ಅಷ್ಟು ಬೇಜಾರು ಇವತ್ತಿನ ದಿನ. ಸೆಲೆಬ್ರೇಷನ್ ಏನಿಲ್ಲ, ಯಾಕೆಂದರೆ ಇವತ್ತಿನ ದಿನ ಮರೆಯಲಾಗದಂಥ ದಿನ. ಯಾಕೆಂದರೆ ಅದನ್ನ ಹೇಳ್ತೀನಿ, ಕ್ಲಾರಿಟಿ ಯಾಕೆ ಕೊಡ್ತೀನಿ ಅಂತ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಗೈಸ್, ತಿಳಿಸ್ತೀನಿ ನೆಕ್ಸ್ಟ್ ಟೈಮ್. ಗೈಸ್, ನಮ್ಮ ದೋಸ್ತು ಬರ್ತಡೇ ಕೇಕ್ ಕಟ್ ಮಾಡಾಯ್ತು. ಈಗ ನೋಡಿ ಆರ್ಡ್ರು ಮಾಡಾಯ್ತು. ಅವಾಗ ಹೋಗ್ತೀನಿ ಬಾವಿದ ಮಗನಿದ್ದಾಗ ಬಟ್ಟೆ ಮಾತ್ರ ಬಿಡ್ಬೇಡಿ ಗಾಯ್ಸ್, ಎಲ್ಲ ಇಸ್ಕಿ ತಿರುಗಿ
ಅಲ್ವಾ ಗೈಸ್? ಆಲ್ರೆಡಿ ಒಂದು 5 ಬಿರಿಯಾನಿ, 2 ಕಬಾಬು, 2 ಪ್ಲೇಟ್ ಕಬಾಬು ಮತ್ತು ಆಯ್ತು ಬಾವಾ. ಸೊ ಗೈಸ್, ನಮ್ಮ ದೋಸ್ತು ಈ ಫ್ರೆಂಡ್ಸ್ ಸರ್ಕಲ್ ಯಾರದೇ ಬರ್ತಡೇ ಆದರೂ ಈ ಜಾಗ ಫಿಕ್ಸು, ಹೌದೇನಪ್ಪ? ಸೊ ಹಾಗಾಗಿ ನಾವು ಎಸ್ಪೆಷಲಿ ನೈಟು ಟೈಮ್ ಮಾಡ್ತಿದ್ವಿ ಗೈಸ್. ಇವತ್ತು ನಮ್ಮ ಬಾವ ಮೆಡಿಕಲ್ ಸ್ಟೂಡೆಂಟ್, ಸೊ ಅವನಿರಲ್ಲ, ಹಂಗಾಗಿ ಬೇಗ ಕಟ್ ಮಾಡಿಸಿ ಕಳಿಸ್ಕೊಡೋಣ ಅಂತ ಬೀಳ್ಕೊಡಿಗೆ ಅವನಿಗೆ. ನಂಬೋಮಿಲ್ಲ? ಹೌದು. ಹಾಂ. ಸೊ ಊಟ ಆದ್ಮೇಲೆ ಸಿಗೋಣ ಗೈಸ್. ಎಲ್ಲರೂ ವಿಶ್ ಮಾಡ್ರಪ್ಪ ನಮ್ಮ ದೋಸ್ತು ಬರ್ತಡೆಗೆ. ಹ್ಯಾಪಿ ಬರ್ಡೇ ಗೈಸ್. ಒಂದೆರಡು ಸಂಭಾಷಣೆ ಮಗ ಸ್ವಲ್ಪ ಬರ್ತಡೇ ಬೈಕಲ್ಲಿ. ಇವಾಗ ಬೇಡ ಗೈಸ್, ಊಟ ಮಾಡ್ತೇನೆ, ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಬಾಯ್ ಗೈಸ್. ಹೊಲ್ದ ಹತ್ರ ಬಂದೇವು ಗೈಸ್. ನಮ್ಮ ದೋಸ್ತು ಬರ್ತಡೇ ಮುಗಿಸ್ಕೊಂಡು ಹೊಲ್ದ ಹತ್ರ ಬಂದೆ. ನಮ್ಮ ಹಸುಗಳನ್ನ ಕಟ್ಟಾಕಿ ಹೋಗಿದ್ದೆ. ಸೊ ನಮ್ಮ ಹಸುಗಳು ಆರಾಮಾಗಿ ಮಲಗಿದೆ, ಮೇವಿಲ್ಲ ಗೈಸ್. ಮಳೆ ಇಲ್ಲ, ಬರಗಾಲ, ಮಳೆಗಾಲ ಎಲ್ಲ ಕಡೆನೂ. ಸೊ ಇಲ್ಲಿ ಬರಗಾಲ. ಸೊ ಗೈಸ್, ಬರ್ತಡೇ ಮುಗಿಸ್ಕೊಂಡು ಸೊ ಎಂಜಾಯ್ ಮಾಡಿಕೊಂಡು ಕಳೆದ ಸಾರಿ ಬರ್ತಡೇ ಹೋಗಿರಲಿಲ್ಲ. ಸೊ ಅದಕ್ಕೊಂದು ರೀಸನ್ ಇದೆ. ಸೊ ಈ ಸತಿ ಬರ್ತಡೇ ಮುಗಿಸ್ಕೊಂಡು ವಿಶ್ ಮಾಡಿ ನಾವು 4-5 ಜನ ಫ್ರೆಂಡ್ಸ್ ಸರ್ಕಲ್ ಇಷ್ಟೇ, ಹಿಂಗೆ ಸಿಂಪಲಾಗಿ ಮಾಡ್ಕೊತೀವಿ. ಸೊ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಎಲ್ಲರೂ ಕೂಡ ಏನು ಕ್ಲಾರಿಟಿ ಅಂತ ಅಂದ್ಕೊಂಡಿರ್ತೀರಿ. ಸೊ ಕ್ಲಾರಿಟಿಯನ್ನು ಕೊಡ್ತಾಯಿದ್ದೀನಿ ಕ್ಲಾಸ್ ಇವಾಗಲೇ. ಸೊ ಏನು ಕ್ಲಾರಿಟಿ ಕೊಡ್ತೀನಿ ಅಂತಾರೆ ಎಲ್ಲ ಸ್ಟಾರ್ಟಿಂಗಲ್ಲೇ ಅಂದ್ಬಿಟ್ರಲ್ಲ ಅಂತ ಗೈಸ್. ಏನಿಲ್ಲ, ಕಳೆದ ಸಾರಿ ಆಗಸ್ಟ್ ತಿಂಗಳು 14ನೇ ತಾರೀಕು, ಸೊ ಏನು 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ. ಸೊ 14ನೇ ತಾರೀಕು ನಡೆದಂಥ ಸನ್ನಿವೇಶ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬಸ್ಥರಿಗೆ ಸೊ ಒಂದು ನೋವಿನ ವಿಚಾರ ಅಂತಲೇ ಹೇಳ್ಬೋದು ಗೈಸ್. ಯಾಕೆ ಅಂದರೆ ಅವತ್ತಿನ ಸನ್ನಿವೇಶ, ಕಳೆದ ಸಾರಿ ಸಖತ್ತು ಮಳೆ ಆಗ್ತಾಯಿತ್ತು. ಸೊ ಮಳೆ ಆಗ್ತಾ ಇದರಿಂದ ಭತ್ತ ನಾಟಿ ಮಾಡುವ ಒಂದು ಕೆಲಸ ಕಾರ್ಯ ನಡೀತಾ ಇತ್ತು ಗೈಸ್. ಸೊ ಎಲ್ಲ ಕಡೆನೂ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ 14ನೇ ತಾರೀಕು ಭತ್ತ ನಾಟಿ ಮಾಡೋಣ ಅಂತೇಳಿ ಎಲ್ಲ ತಯಾರಿ ಮಾಡ್ಕೊತಾಯಿದ್ರು. ನಮ್ಮಪ್ಪ ಎತ್ತಲಿ ಮರವನ್ನು ಹೊಡಿತಾಯಿದ್ರು. ಸೊ ಆ ಸನ್ನಿವೇಶದಲ್ಲಿ ಗೈಸ್ ಆವಾಗಿಂದು ನಾನು ಬಂದು ಗೊಬ್ಬರ ಇಟ್ಟು ಒಂದು 2-3 ನಿಮಿಷ ಸೊ ಚಿಕನ್ ತರಕ್ಕೆ ಹೊರಟೆ ನಾನು. ಸೊ ಅಷ್ಟೊತ್ತಿಗೆ ನಮ್ಮ ತಂದೆಗೆ ಪ್ರಜ್ಞೆ ಇಲ್ಲ. ಸೊ ಸುಸ್ತಾಗಿ ಉಸಿರು ಮೇಯ್ಕೆ ಕೊಡ್ಕೊತಿದ್ದಾರೆ. ಸೊ ಅಷ್ಟೊತ್ತಿಗೆ ನಮ್ಮ ಊರಿನವರು ಜನ ಭತ್ತ ಸೊಸಿ ನೋಡೋಕ್ಕೆ ಬಂದಿರ್ತಾರೆ ಗೈಸ್. ಅವತ್ತಿಗೆ ಅವರಿಗೆ ಆಗಿಲ್ಲ. ಸೊ 2-3 ಬಾರಿ ಅವರಿಗೆ ತಲೆ ಎಲ್ಲ ತಿರುಗಿ ಮಂಜು ಎಲ್ಲ ಒಂಥರ ತಲೆ ಸುಸ್ತಾಗಿ ಅಲ್ಲೇ ಬಿದ್ದಿರ್ತಾರೆ. ಸೊ ನನಗೂ ಕೂಡ ಫೋನ್ ಮಾಡಿದರು. ಸೊ ನಾನು ಅಷ್ಟರಲ್ಲಿ ಏನಪ್ಪ ಅಂದರೆ ನನ್ನ ಒಂದು ದಡತನೋ ಏನೋ ಒಂದು ಬೇಜವಾಬ್ದಾರನ ಗೊತ್ತಿಲ್ಲ ಗೈಸ್. ಮನೆಯವ್ರು ಏನಾರು ಒಂದು ಸತಿ ಫೋನ್ ಮಾಡಿದರೆ ರಿಸೀವ್ ಮಾಡಿಬಿಡ್ತೀನಿ. ಸೊ ಒಂದು ಸ್ವಲ್ಪ ಎಲ್ಲೆಲ್ಲ ಈ ಸೀಸನ್ನಲ್ಲಿ ಸುಳ್ಳು ಹೇಳೋದು ಜಾಸ್ತಿ ಜನಗಳು. ಸೊ ಹಂಗೆ ನಾನು ರಿಸೀವ್ ಮಾಡಲಿ, ಎಲ್ಲಿ ಬೈತಾರಪ್ಪ ಅಂತ. ಯಾಕೆಂದರೆ ಅಲ್ಲಿ ಚಿಕನ್ ತರಕ್ಕೆ ಹೋದಾಗ ನಾನು ಅಲ್ಲಿ ಟೀ ಕುಡಿದು ಕುತ್ಕೊಬಿಟ್ಟಿದ್ದೆ. ಎಲ್ಲ ಟೈಮ್ ಪಾಸ್ ಆಯಿತು, ವೇಸ್ಟ್ ಆಗ್ತಿತ್ತು. ಸೊ ಬೈತಾರೆ ಅಂತೇಳಿ ಫೋನ್ ರಿಸೀವ್ ಮಾಡಿಲ್ಲ. ಅಂಥಮೇಲೆ ಲಾಸ್ಟಿಗೆ ರಿಸೀವ್ ಮಾಡಿದೆ ಗೈಸ್. ಅಷ್ಟೊತ್ತಿಗೆ ಹಂಗೆ ಆಗಿತ್ತು. ಸೊ ಅಷ್ಟೊತ್ತಿಗೆ ಪಟ್ಟಣಂಗೆ ಹೋಗಿ ನಮ್ಮ ಬಾವವ್ರು ಬಂದರು. ನಾನು ಅಷ್ಟೊತ್ತಿಗೆ ಹೋಗಿ ಎತ್ಕೊಂಡು ಬರ್ತಾಯಿದ್ದೆ ಬೈಕಲ್ಲಿ ನಮ್ಮ ಹುಡುಗರ ಜೊತೆ. ಅಷ್ಟೊತ್ತಿಗೆ ಆಟೋದಲ್ಲಿ ಬಂದು ಆಟೋದಿಂದ ಹಾಕ್ಕೊಂಡೋಗಿ ಹಾಸನ ಇಂಡಿಯನ್ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಆಯಿತು ಗೈಸ್. ಸೊ ಆ ಒಂದು ಸನ್ನಿವೇಶ ನಿಜಕ್ಕೂ ನಮ್ಮನೆಯವರಿಗೆ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ನೋವಿನ ಒಂದು ವಿಚಾರ. ಸೊ ಸಿಕ್ಕಾಪಟ್ಟೆ ಹತ್ತು ಬಿಟ್ಟರು ಎಲ್ಲ ಕೂಡ ನೋವು, ಏನಾಯಿತು ಅಂತ. ಸೊ ಅದು ಒಂದು ಏನೋ ಗೊತ್ತಿಲ್ಲ ಗೈಸ್, ಅದು ಹೇಳೋಕ್ಕಾಗಲ್ಲ. ಸೊ ಅವತ್ತಿನ ಸನ್ನಿವೇಶ ನಡೆದಿತ್ತು. ಆದರೆ ಇದೇ ತಿಂಗಳ ಒಂದು 14ನೇ ತಾರೀಕು ಆಗಿದಂಥ ಒಂದು ಘಟನೆ, ಸೊ ಮರೆಯಲಾಗದಂತಹ ಘಟನೆ. ಸೊ ಈ ಘಟನೆ ಮರುಕಳಿಸಬಾರ್ದಿತ್ತು. ಸೊ ಅದಾಯಿತು, ಮತ್ತೆ ಆಯಿತು ಗೈಸ್. ಅಂದರೆ ಒಂದು 4-5 ತಿಂಗಳು ಮತ್ತೆ ಅದೇ ಥರ ನಮ್ಮ ತಾಯಿಗೂ ಕೂಡ ಆಯಿತು. ಸೊ ಏನೋ ದೇವರ ವಿದ್ಯಾಟೋ ಏನೋ ಗೊತ್ತಿಲ್ಲ ಗೈಸ್, ಇಬ್ಬರಿಗೂ ಸೇಮ್ ಸ್ಟಂಟ್ ಹಾಕ್ಸಿರೋದು. ಸೊ 14ನೇ ತಾರೀಕು ನಮ್ಮ ತಂದೆಗೆ ಆದ
ಟೆನ್ಷನಿಗೋ ಏನೋ ಆಯಿತು ಅದು. ಸೊ ಇಂಡಿಯನ್ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಆಯಿತು. ನಮ್ಮ ಚಿಕ್ಕಪ್ಪ ಸತೀಶ್ ಅಂತ ಅವರು ಡಾಕ್ಟ್ರ ಜೊತೆ ಇದು ಮಾಡಿ ಮಾತುಕತೆ ಮಾಡಿದರು. ಸೊ ನಮ್ಮ ಭಾವ ಕೂಡ ಇದ್ದರು, ನಮ್ಮ ಭಾವರೆಲ್ಲ ನೋಡಿಕೊಂಡ್ರು. ಸೊ ಅದಾದ ಮೇಲೆ ಒಳ್ಳೆ ಡಾಕ್ಟ್ರು ಕೂಡ ಪರಿಚಯ ಮಾಡಿಕೊಂಡ್ರು, ತಿರುಮಲೇಶ್ ಅಂತ ಹೇಳಿ ನಮ್ಮ ಭಾವ ನಮ್ಮ ಚಿಕ್ಕಪ್ಪ ಸತೀಶ್ ಅವರು ಒಳ್ಳೆಯ ಡಾಕ್ಟ್ರು ಪರಿಚಯ ಮಾಡಿಕೊಂಡು ಭಾಳ ಹೆಲ್ಪ್ ಆಯಿತು. ಅವರು ಒಳ್ಳೆ ಸಖತ್ತಾಗಿ ರೆಸ್ಪಾನ್ಸ್ ಮಾಡಿದರು. ಆಪ್ರೇಷನ್ ಆಯಿತು. ಸೊ 2-3 ದಿನಗಳ ಕಾಲ ಅಲ್ಲಿ ಅಡ್ಮಿಷನ್ ಆಯಿತು. ಈಗ ಸ್ವಲ್ಪ ರೆಸ್ಟಲ್ಲಿದ್ದಾರೆ ಗೈಸ್. ರೆಸ್ಟಲ್ಲಿದ್ದರೂ ಕೂಡ ಗೈಸ್ ಏನು ಅಂದರೆ ಏನೂ ತಿನ್ನೋಂಗಿಲ್ಲ, ಮುಂಚೆ ಥರ ಕೆಲಸ ಮಾಡೋಂಗಿಲ್ಲ. ಸೊ ಈ ವಯಸ್ಸಲ್ಲಿ ಹಿಂಗೆ ಆಯ್ತಲ್ಲ ಅಂತ ಅವರು ಕೂಡ ಕೊರಗ್ತಾ ಇದ್ದಾರೆ. ಸೊ ಇಂತಹ ಸನ್ನಿವೇಶ ಯಾರಿಗೂ ಕೂಡ ಬರಬಾರ್ದು, ಎಂಥಾದ್ರೂ ಶತ್ರುಗಳಿಗೂ ಕೂಡ ಬರಬಾರ್ದು ಗೈಸ್. ಆ ಥರ ಪರಿಸ್ಥಿತಿ ಬಂತು. ಸೊ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸೇಮ್ ಟೈಮ್ ಇದೇ ತಿಂಗಳು ಇದೇ ತಾರೀಕಲ್ಲಿ ಕಳೆದ ವರ್ಷ ಏನು ಎದೆ ನೋವು ಕಾಣಿಸ್ಕೊಂಡು ಸ್ಟಂಟ್ ಹಾಕ್ಸಿದ್ವಿ. ಆದರೆ ಈ ವರ್ಷ ಅದೇ ಥರ ಇವತ್ತು ಚಳಿ ಜ್ವರ ಬಂದು ಮಲಗಿದ್ದಾರೆ ಗೈಸ್. ಥರ ಸುಸ್ತಾಗ್ಬಿಟ್ಟಿದ್ದಾರೆ ನೋಡಿ. ಸೇಮ್ ಟೈಮ್ ಏನು ಹೇಳಬೇಕು ಏನೋ ಗೊತ್ತಾಗ್ತಾ ಇಲ್ಲ. ಸೊ ಅಂತಹ ಸನ್ನಿವೇಶ ಬರ್ತಾ ಇದೆ ನಮ್ಮ ಮನೆಗೆ. ಸೊ ಅದಾದ ಬೆನ್ನಲ್ಲೇ ನಮ್ಮ ತಾಯಿಗೂ ಅಲ್ಲಿಂದ ನಮ್ಮ ಮನೆ ಕಷ್ಟ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ. ಸೊ ದುಡಿಯೋರ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು, ಖರ್ಚು ಜಾಸ್ತಿ ಆಯಿತು. ಸೊ ಎಲ್ಲ ಭಾರ ಕೂಡ ನನ್ನ ಮೇಲೆ ಬಿತ್ತು. ಹಾಗಾಗಿ ನನಗೆ ಆ ಒಂದು ಕೆಟ್ಟ ಗಳಿಗೆ ಆ ಒಂದು ಕ್ಷಣ ನಿಜಕ್ಕೂ ಮರೆಯಲಾಗದಂತಹ ದಿನ. ಸೊ ದೇವರಂತೂ ಏನೋ ಉಳಿಸ್ಕೊಟ್ಬಿಟ್ರು ಇಬ್ಬರು. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಗೈಸ್. ಸ್ವಲ್ಪ ಇರಲಿಲ್ಲ ಟೈಮಲ್ಲಿ. ಸೊ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದರು. ಸೊ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಷ್ಟದಲ್ಲ ಅದನ್ನು ಯಾರು ಸೊ ಅವತ್ತಂಗೆ ಆಯಿತು. ಸೊ ಅದನ್ನು ನೆನೆಸ್ಕೊಂಡು ಸಿಕ್ಕಾಪಟ್ಟೆ ಕಣ್ಣೀರು ಬರ್ತವೆ ಗೈಸ್ ಅವತ್ತಿನ ಸನ್ನಿವೇಶ ನೆನೆಸ್ಕೊಂಡು ಹೋದರೆ. ಸೊ ಇವತ್ತು ಕೂಡ ಚಳಿ ಜ್ವರ ಮಲಗಿದ್ದಾರೆ. ಸೊ ಕ್ಲಾರಿಟಿ ಇದೆ, ವಿಡಿಯೋ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ ಇತ್ತು. ಸೊ ಅರ್ಥ ಆಯಿತು ಅಂದ್ಕೊತೀನಿ. ಸೊ ಇಲ್ಲಿಗೆ ವ್ಲಾಗ್ಸ್ನ ಕಂಪ್ಲೀಟ್ ಮಾಡ್ತೀನಿ ಗೈಸ್. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಸೊ ಈ ಒಂದು ವಿಚಾರವನ್ನು ಹೇಳಿದ್ದು ನಾನು ಏನಪ್ಪ ಸಿಂಪತಿಗೋಸ್ಕರ ಹೇಳ್ತಿದ್ದಾರೆ ಅಂತ ತಿಳ್ಕೊಬೇಡಿ ಗೈಸ್. ಸಿಂಪತಿನೂ ಇಲ್ಲ, ಏನೂ ಇಲ್ಲ. ಸೊ ನನಗೆ ಹೇಳಬೇಕಿತ್ತು ಹೇಳ್ತು. ನಿಮ್ಗೆ ಇಷ್ಟ ಆದರೆ ವೀಡಿಯೋಗಳನ್ನ ನೋಡಿ ಇಷ್ಟಪಟ್ಟು ಲೈಕ್ ಮಾಡಿ. ಸೊ ಸಿಂಪತಿಗೋಸ್ಕರ ಲೈಕ್ಗೋಸ್ಕರ ಮಾಡಿದೆ ಅಂತ ಯಾವತ್ತೂ ಅಂದ್ಕೊಬಿಡಿ. ಅಂಥ ಒಂದು ಕಿತ್ತೋದು ನನ್ನ ಮಗ ನಾನಲ್ಲ. ಸೊ ಕಷ್ಟದಲ್ಲಿದ್ದೀನಿ. ಸೊ ಮುಂದೆಲ್ಲ ಒಂದಿನ ದೇವ್ರು ಒಳ್ಳೇದು ಮಾಡ್ತಾನೆ. ಸೊ ನಮ್ಮ ಮನೆಯಲ್ಲಾಗಿರೋ ಪರಿಸ್ಥಿತಿ ಬೇರೆ ಯಾರಿಗೂ ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಡ್ತೀನಿ ಗೈಸ್. ಸೊ ಇಬ್ಬರು ಕೂಡ ದುಡಿಯುವಂಥವ್ರು ಇವತ್ತು ಕೂತಿದ್ದಾರೆ. ಸೊ ಅದು ನೋವಿನ ವಿಚಾರ. ಇರಲಿ, ಅವ್ರು ಆರಾಮಾಗಿರಲಿ ಅನ್ನೋದೇ ನನ್ನಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳೋದು ಏನೂ ಆಗದೆ. ಸೊ ಚೆನ್ನಾಗಿ ರೆಸ್ಟಾರಿರಲಿ. ಅದು ಏನಿದೆ ಏನೋ ಎದುರಿಸ್ಕೊಂಡು ಹೋಗೋಣ ಗೈಸ್. ಏನೋ ಸಿಂಪತಿಗೆ ಮಾಡಿದೆ ಅಂತ ಕೆಲವರು ಮಾತನಾಡ್ಕೊಡ್ತಾರೆ, ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆ ಸನ್ನಿವೇಶದಲ್ಲಿ ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಕೂಡ ಅನ್ನೋ ಥ್ಯಾಂಕ್ಸ್ ಹೇಳ್ತಾ ಸೊ ನನ್ನ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ ಗೈಸ್. ಯಾರೆಲ್ಲ ಇಷ್ಟಪಟ್ಟು ಈ ವಿಡಿಯೋ ನೋಡ್ತಿದ್ರಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ, ವ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಷ್ಟೇ. ಬಾಯ್.